ಈ ಶಕುನಗಳು ನಿಮಗೆ ಗೊತ್ತೇ? ನಮ್ಮ ಅನೇಕ ಪುರಾಣಗಳಲ್ಲಿ, ಜ್ಯೋತಿಷ್ಯ ಗ್ರಂಥಗಳಲ್ಲಿ ವಿವಿಧ ಬಗೆಯ ಶಕುನಗಳ ಬಗ್ಗೆ ಹೇಳಿದ್ದಾರೆ. ಶಕುನ ಫಲಗಳನ್ನು ಬಹುವಾಗಿ ನಂಬುತ್ತಾರೆ. 1. ಕತ್ತೆ ರಚಿದರೆ ವಿಚಾರ ಮಾಡುತ್ತಿದ್ದ ಕೆಲಸಗಳು ಸಫಲವಾಗುವುದು. 2. ಕುದುರೆ ಕೆನೆಯುವುದು, ಕುರಿಗಳು ಹಿಂಡು ಹಿಂಡಾಗಿ ಎದುರಾಗುವುದು, ಕೋಳಿಗಳು ಹಾರಾಡುವುದು, ದನಕರುಗಳು ಮೇಯುತ್ತಿರುವುದು ನೋಡಿದರೆ ಶುಭಕರ. 3. ಕುದುರೆ, ಕತ್ತೆ, ನಾಯಿ ಅಳುವುದು, ಇದ್ದಕ್ಕಿದ್ದಂತೆ ಬೆದರಿ ಓಡಿ ಹೋಗುವುದು ನೋಡಿದರೆ ಅಶುಭ. 4. ಜೇಡರ ಬಲೆ ನಮಗೆ ಗೊತ್ತಿಲ್ಲದೆ ನಮಗೆ ಹತ್ತಿದರೆ ಸದ್ಯದಲ್ಲಿ ಹೊಸ ವಸ್ತ್ರಗಳನ್ನು ಧರಿಸುವ ಸೂಚನೆ. 5. ಮನೆಯಲ್ಲೇ ಇದ್ದಕ್ಕಿದ್ದಂತೆ ತಿಗಣೆಗಳು ಜಾಸ್ತಿಯಾದರೆ ಅಥವಾ ಎಂದೂ ಇಲ್ಲದ್ದು ಕಾಣಿಸಿಕೊಂಡರೆ ನಷ್ಟ, ದಾರಿದ್ರ್ಯ ಅಥವಾ ಕಷ್ಟ ಎದುರಾಗುವ ಸೂಚನೆ. ಮಾನಸಿಕ ನೆಮ್ಮದಿಯು ಹಾಳಾಗುವ ಸಾಧ್ಯತೆ. 6. ಮನೆಯಲ್ಲಿ ನಾಯಿ ಕೊಡೆ ಇದ್ದರೆ ಮನೆ ಯಜಮಾನನಿಗೆ ಹಾನಿ. 7. ಸುಣ್ಣದ ಮಡಿಕೆ ಬಿದ್ದು ಒಡೆದರೆ ಮನೆಯಲ್ಲಿ ಕಳ್ಳತನವಾಗುವ ಭಯ. 8. ದೇವರಿಗೆ ಕಾಯಿ ಒಡೆಯುವಾಗ ತೆಂಗಿನಕಾಯಿ, ಬಟ್ಟಲಗಾಯಿ ಒಡೆದರೆ ಶುಭ ಸೂಚನೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ಸೂಚನೆ. 9. ಗೊತ್ತಾಗದೆ 2 ಪೊರಕೆಗಳು ಜೋಡಿಯಾಗಿ ಇಡಲ್ಪಟ್ಟಿದ್ದರೆ ಅದು ಕಲಹವಾಗುವ ಸೂಚನೆ. 10. ತಿಳಿಯದೆ ಖಾಲಿ ತೊಟ್ಟಿಲನ್ನು ತೂಗಿದರೆ ಮಗುವಿಗೆ ಹೊಟ್ಟೆ ನೋವು ಬರುವ ಸೂಚನೆ. 11. ಬಿತ್ತನೆ ಮಾಡುವಾಗ ಎತ್ತು ಬಹಳ ಕೂಗಿದರೆ ಫಲ ಚೆನ್ನಾಗಿ ಆಗುವುದಿಲ್ಲ ಎನ್ನುವ ಸೂಚನೆ. 12. ಯಾವುದೇ ಕಾರ್ಯ ಮಾಡಲು ಹೊರಟಾಗ ತುಂಬಿದ ಕೊಡ ಹೊತ್ತು ಯಾರಾದರೂ ಬಂದರೆ ಶುಭ, ಆದರೆ ಖಾಲಿ ಕೊಡ ಹೊತ್ತುಕೊಂಡು ಬಂದರೆ ಅಶುಭ. ಪೊರಕೆ ಹಿಡಿದುಕೊಂಡು ಬಂದರೆ ಅಶುಭ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.